ಫುಲ್ಲು ಪೂರ್ತಿ ಫೀಲಾಗಿ ಮಾಡಿ ನೆಕ್ಸ್ಟ್ ಲೆವೆಲ್ ಆಗುತ್ತೆ. ಚೆಸ್ಟ್ ಮಾಡಬೇಕು, ಸುಮ್ಮನೆ ಫಾಸ್ಟಾಗಿ ಮಾಡೋದಲ್ಲ. ನಮ್ಮ ಮಸಲು ಮತ್ತು ಮೈಂಡ್ ಮೇಲೆ ಕನೆಕ್ಷನ್ ಅವಾಗ ಇಟ್ಕೊಂಡು ನಾವು ವರ್ಕೌಟ್ ಮಾಡಿದ್ರೆ ಚೆನ್ನಾಗಿ ವರ್ಕೌಟ್ ಮಾಡ್ತೀವಿ, ಚೆನ್ನಾಗಿ ಮಸಲ್ ಬಿಲ್ಡ್ ಮಾಡ್ತೀವಿ. ಸೆಕೆಂಡ್ ಸೆಟ್. ಇದು ರಿಸ್ಟ್ ಬ್ಯಾಂಡ್ ಏನಕ್ಕೆ ಹಾಕೋತಾರೆ ಅಂದರೆ ನಾವು ಹೆವಿ ವೇಟ್ ಮಾಡ್ತಿರ್ತೀವಿ ಗೊತ್ತಾ, ಆವಾಗ ನಮ್ಮ ಕೈ ಇಂಜುರಿ ಆಗಬಾರ್ದು ಅಂತ ಈ ರಿಸ್ಟ್ ಬ್ಯಾಂಡ್ ಹಾಕೋತಾರೆ. ಹಾಯ್ ಹಲೋ ಎಲ್ಲರೂ ನಮಸ್ಕಾರ, ನಾನು ವಿಕಾಸ್ ಸಾರ್ಕೆ ಮಾತಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಏನಂದರೆ ಫಿಟ್ನೆಸ್ ಬ್ಲಾಗ್ ಇದೆ. ಆ್ಯಂಡ್ ಇವತ್ತು ನಾನು ವರ್ಕೌಟ್ ಮಾಡ್ತಿರೋದು ಚೆಸ್ಟ್ ವರ್ಕೌಟು. ಆ್ಯಂಡ್ ಚೆಸ್ಟ್ ವರ್ಕೌಟಲ್ಲಿ ಯಾವ್ಯಾವ ವೇರಿಯೇಷನಲ್ಲಿ ಎಕ್ಸಸೈಸ್ ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ. ಆ್ಯಂಡ್ ಯಾರ್ಯಾರು ನಮ್ಮ ಚಾನಲ್ಗೆ ಹೊಸಬ್ರು ವಿಸಿಟ್ ಕೊಟ್ಟಿದ್ದೀರ ಅಂದರೆ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದಾದಮೇಲೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಆ್ಯಂಡ್ ಎಂಜಾಯ್ ಮಾಡಿ. ಪ್ರೀ ವರ್ಕೌಟ್ಗೆ 4 ಬಾಳೆಹಣ್ಣು ತಿಂತಾಯಿದ್ದೀನಿ. ಆ್ಯಂಡ್ ನೀವು ಬಾಳೆಹಣ್ಣು ತಿಂದು ಹೋಗಿ. ಆ್ಯಂಡ್ ಖರ್ಜೂರ, ಈ ಥರ ಬ್ರೆಡ್ ಆಮ್ಲೆಟು, ಪೀನಟ್ ಬಟ್ರ್ ಬ್ರೆಡ್ಡು, ಯಾರೇ ಇರಲಿ, ನಾವು ವರ್ಕೌಟ್ಗೆ ಹೋಗೋಕ್ಕಿಂತ ಮುಂಚೆ ಏನಾದರೂ ತಿಂದು ಹೋಗಬೇಕು. ಆವಾಗ ನಾವು ಚೆನ್ನಾಗಿ ವರ್ಕೌಟ್ ಮಾಡ್ತೀವಿ ಅಲ್ವಾ. ಇಲ್ಲಾಂದರೆ ವರ್ಕೌಟ್ ಮಾಡೋಕ್ಕೆ ಮೂಡು ಬರಲ್ಲ, ಏನೂ ಬರಲ್ಲ. ಅದಕ್ಕೋಸ್ಕರ ಏನಾದರೂ ತಿಂದು ಹೋಗಲೇಬೇಕು. ಸೊ ಇವತ್ತು ನಾನು ಚೆಸ್ಟ್ ವರ್ಕೌಟ್ನ ಟ್ರೈನ್ ಮಾಡ್ತಿದ್ದೀನಿ. ಯಾವ ವೇರಿಯೇಷನಲ್ಲಿ ಮಾಡ್ತೀನಿ ಅಂತ ಎಲ್ಲ ತೋರಿಸ್ತೀನಿ. ಇವಾಗ ನಾನು ನಿಮ್ಗೆ ಸಿಗೋದು ಜಿಮ್ಮಲ್ಲೇ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ. ನಮಗೆ ಜಿಮ್ಗೆ ಹೋಗೋಕ್ಕೆ ಬೋರ್ ಆಗಬಾರ್ದು ಅಂದರೆ ನಾವೇನು ಮಾಡ್ಬೇಕಂದ್ರೆ ನಮ್ಮ ಮನೆ ಹತ್ತಿರ ಸಮೀಪ ಇರುವಂಥ ಜಿಮ್ಗೆ ಜಾಯ್ನ್ ಆಗಬೇಕು. ಯಾಕಂದರೆ ನಾವು ದೂರ ಇದ್ದರೆ ಹೋಗೋಕ್ಕೆ ಮೂಡ್ ಬರಲ್ಲ, ಟ್ರಾಫಿಕ್ ಇರುತ್ತೆ. ಆ್ಯಂಡ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾವಾಗಲೂ ಜಿಮ್ಗೆ ಹೋಗ್ತೀರಾ ಅಂದರೆ ಸಮೀಪ ಇರೋ ಜಿಮ್ ನೋಡಿ. ಮನೆಯಿಂದ ಜಸ್ಟ್ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಇರಬೇಕು. ಅಷ್ಟು ಸಮೀಪ ಇದ್ರೇ ಚೆನ್ನಾಗಿ ಹೋಗಿ ಮೂಡ್ ಬರುತ್ತೆ ಅಲ್ವಾ. ಜಿಮ್ ಒಳಗಡೆ ಎಂಟ್ರ್ ಆದ ತಕ್ಷಣ ಫಸ್ಟು ಏನು ಮಾಡ್ಬೇಕಂದ್ರೆ ವಾರ್ಮಪ್ ಮಾಡಬೇಕು. ವಾರ್ಮಪ್ ಭಾಳ ಇಂಪಾರ್ಟೆಂಟು. ವಾರ್ಮಪ್ ಮಾಡದೆ ನಾವು ವರ್ಕೌಟ್ ಮಾಡ್ತೀವಿ ಅಂದರೆ ಚೆನ್ನಾಗಿರಲ್ಲ. ಯಾಕೆಂದರೆ ಇನ್ನೊಂದು ಏನಂದರೆ ನಮ್ಮ ಬಾಡಿ ಒಳಗಿಡೋ ಪ್ರತಿಯೊಂದು ಮಸಲ್ನ ಫ್ರೀ ಆಗಬೇಕು. ಆವಾಗ ನಾವು ವರ್ಕೌಟ್ನ ಸ್ಟಾರ್ಟ್ ಮಾಡ್ಬೋದು. Let's go. I wake up to a little bit of drool on my pillow, feel like it's gonna be a bad day. Yeah, I'm tired of shit and the coffee ain't hit yet, damn ain't that great. I don't wanna go to work cause my boss is a jerk and I'm not even that paid. ನಾವು ಇವಾಗ ಚೆಸ್ಟ್ ವರ್ಕೌಟ್ ಮಾಡ್ತೀನಿ ಅಂದರೆ 3 ಸೆಟ್ಟು. ಸ್ಟಾರ್ಟಿಂಗ್ ಏನು ಮಾಡ್ಬೇಕಂದ್ರೆ ಪುಷಪ್ಸ್ ಮಾಡಬೇಕು. ಪುಷಪ್ ಮಾಡಿ ಆದಮೇಲೆ ವರ್ಕೌಟ್ನ ಸ್ಟಾರ್ಟ್ ಮಾಡಬೇಕು. ಬನ್ನಿ ಪುಷಪ್ ಮಾಡೋಣ. ವರ್ಕೌಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ವರ್ಕೌಟ್ ಬಂದುಬಿಟ್ಟು ಫ್ಲ್ಯಾಟಲ್ಲಿ ಡಂಬಲ್ ಪ್ರೆಸ್ ಇದೆ. ಫಸ್ಟು ವೇಟ್ 30 ಇದೆ. 30 ಎಷ್ಟು ರಿಪ್ಸ್ ಬರ್ತವೆ ನೋಡೋಣ ಬನ್ನಿ. ಕಮಾನ್, ಜೈ ಶ್ರೀರಾಮ್. 1 2 3 4 Come on. Come on. Easy. ನಾವು ಪ್ರತಿಯೊಂದು ಸೆಟ್ನ ಮಾಡ್ತಿದ್ದೀವಿ ಅಂದರೆ ಪೂರ್ತಿ ಸ್ಲೋ ಆಗಿ ರಿಫ್ ಮಾಡಬೇಕು. ಫಾಸ್ಟಾಗಿ ಮಾಡೋದ್ರಿಂದ ಏನೂ ಎಫೆಕ್ಟ್ ಆಗೋಲ್ಲ. ಇವಾಗಲೇ ಹೇಳ್ತೀನಿ, ತುಂಬ ಸ್ಲೋ ಆಗಿ ಮಾಡಬೇಕು. ಆ್ಯಂಡ್ ಎವ್ರಿ ವೀಕು ವೇಟ್ ಚೇಂಜ್ ಮಾಡ್ತಾ ಹೋಗಬೇಕು. ಆ್ಯಂಡ್ ನಾವೆಷ್ಟು ಕೌಂಟ್ ಮಾಡ್ತಿದ್ದೀವಿ ಪೂರ್ತಿ ಸ್ಲೋ ಆಗಿ ಕೌಂಟ್ ವಿತೌಟ್ ಸಪೋರ್ಟ್ ಎಷ್ಟಾಗುತ್ತೆ ಅಷ್ಟು ನಾವು ಮಾಡೋಕ್ಕೆ ಟ್ರೈ ಮಾಡಬೇಕು. ಆಮೇಲೆ ಲಾಸ್ಟ್ ಪೀಕ್ ಆಫ್ ಮೂಮೆಂಟಲ್ಲಿ ಸಪೋರ್ಟ್ನ 35 70 kg ಇದೆ. ಎಷ್ಟು ಸ್ಟೆಪ್ಸ್ ಬರ್ತಾವೆ ಅಂತ ನೋಡೋಣ ಬನ್ನಿ.
Super. One. 2. Ah. Super. Another 2. Come on. One more. Focus. ಇದು ಲಾಸ್ಟ್ ಸೆಟ್ ಇತ್ತು. 35 70 kg. ಇಲ್ಲಿ ಎವ್ರಿ ವೀಕ್ ವೇಟ್ ಚೇಂಜ್ ಮಾಡ್ತಾ ಹೋದರೆ ನಿಮ್ಮ ಪೀಕ್ ನಿಮ್ಮ ಗೋಲ್ನ ರೀಚ್ ಆಗ್ತೀರಾ. ಕಮ್ಮಿ ವೇಟಿಂದ ಮಾಡೋಕ್ಕೆ ಹೋಗ್ಬೇಡಿ. ಎವ್ರಿ ವೀಕ್ ವೇಟ್ ಚೇಂಜ್ ಮಾಡ್ತಾ ಹೋಗ್ವಿ. ನಿಮ್ಮ ಸ್ಟ್ರೆಂತು ಗೇನ್ ಆಗುತ್ತೆ, ನಿಮ್ಮ ಬಾಡಿನೂ ಚೇಂಜ್ ಆಗುತ್ತೆ. ಬ್ಯಾಕ್. ಇದು ರಿಸ್ಟ್ ಬ್ಯಾಂಡ್ ಏನಕ್ಕೆ ಹಾಕೋತಾರೆ ಅಂದರೆ, ನಾವು ಹೆವಿ ವೇಟ್ ಮಾಡ್ತಿರ್ತೀವಿ ಗೊತ್ತಾ, ಆವಾಗ ನಮ್ಮ ಕೈ ಇಂಜುರಿ ಆಗಬಾರ್ದು ಅಂತ ಈ ರಿಸ್ಟ್ ಬ್ಯಾಂಡ್ ಹಾಕೋತಾರೆ. ಕೆಲವೊಂದಿಷ್ಟು ಜನ ಏನೋ ಶೋಕಿ ಅನ್ಕೋತಾರೆ, ಅದೇನಲ್ಲ, ನಮ್ಮ ಕೈ ಸೇಫ್ಟಿ ಇರೋಗೋಸ್ಕರ. ಅದಕ್ಕೋಸ್ಕರ ನಾವು ರಿಸ್ಟ್ ಬ್ಯಾಂಡ್ನ ಯೂಸ್ ಮಾಡ್ತೀವಿ. ಯಾಕಂದರೆ ನೀವು ಬಿಗಿನರ್ ಆಗಿದ್ದರೆ ಯೂಸ್ ಮಾಡಿ, ತುಂಬ ಇಂಪಾರ್ಟೆಂಟು ರಿಸ್ಟ್ ಬ್ಯಾಂಡು. ನಾವು ವರ್ಕೌಟ್ ಮಾಡಬೇಕಾದ್ರೆ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಜಾಸ್ತಿ ನೀರು ಕುಡಿತಾರೆ. ಜಾಸ್ತಿ ಕುಡಿಯೋಕೆ ಹೋಗ್ಬಾರ್ದು, ಜಸ್ಟ್ 1 ಸಿಪ್ ಕುಡಿದ್ರೆ ಸಾಕು. ಯಾಕಂದರೆ ನಮ್ಮದು ಗಂಟ್ಲಿರೋದು ಗೊತ್ತಾ, ಒಣಗಬಾರ್ದು ಅಂತ ನೀರು ಕುಡಿತಾರೆ. ನೆಕ್ಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಅಪ್ಪರಲ್ಲಿ ಬಾರ್ಬಲ್ ಪ್ರೆಸ್ ಮಾಡ್ತಾಯಿದ್ದೀನಿ ನೋಡಿ. ನಾವು ಆಫ್ ಮಾಡಬೇಡಿ. ಎಕ್ಸಸೈಸ್ ಮಾಡಬೇಕಾದ್ರೆ ಪೂರ್ತಿ ಸ್ಲೋ ಆಗಿ ಮಾಡಬೇಕು. ಬಾರ್ ಆಗಲಿ, ಕೇಬಲ್ ಆಗಲಿ, ಡಂಬಲ್ ಆಗಲಿ ತುಂಬ ಸ್ಲೋ ಆಗಿ ಮಾಡಿದ್ರೆ ನಮ್ಮ ಬಾಡಿ ಎಫೆಕ್ಟ್ ಆಗುತ್ತೆ. ಓಕೆ, ಪ್ಲೇಟ್ನ ಆ್ಯಡ್ ಮಾಡಿದ್ದೀನಿ. ಟೋಟಲ್ 25. Come on. Three. 4. 5. Lightweight. Easy. 6. 7. Super. 8. Nice. Come on. 9. Come on, easy. 10. ಇವಾಗ ಒಬ್ಬರ ಹತ್ರ ಸಪೋರ್ಟ್ ತೊಗೋತೀರಾ ಅಂದರೆ ಪೀಕ್ ಆಫ್ ಮೂಮೆಂಟಲ್ಲಿ ಸಪೋರ್ಟ್ ತೊಗೊಳ್ಳಿ. ಮಿಡ್ಲಲ್ಲಿ ಸ್ಟಾರ್ಟಿಂಗಲ್ಲಿ ತೊಗೋಬೇಡಿ. ಯಾಕಂದರೆ ಫಸ್ಟ್ ನಿಮ್ಮ ಕೆಪಾಸಿಟಿ ಎಷ್ಟಂತ ಗೊತ್ತಾಗಬೇಕು. ಅದಾದಮೇಲೆ ಲಾಸ್ಟ್ಗೆ ತೊಗೊಳ್ಳಿ. ನಾವು ಅಪ್ಪರಲ್ಲಿ ಬೆಂಚ್ ಪ್ರೆಸ್ ಮಾಡಬೇಕಾದ್ರೆ, ಯಾಕಂದರೆ ಪೂರ್ತಿ 2 ಶೋಲ್ಡ್ರ್ ಮೇಲೆ ಭಾರ ಬಿದ್ದಿರುತ್ತೆ ಪೂರ್ತಿ. ಅದಕ್ಕೋಸ್ಕರ ಇದ್ರ ಮೇಲೆ ಹೆವಿ ವೇಟ್ ಮಾಡೋಕ್ಕಾಗಲ್ಲ. ಡಂಬಲಲ್ಲಿ ಮಾಡ್ಬೋದು, ಈ ಬಾರಲ್ಲಿ ಮಾಡೋಕ್ಕಾಗಲ್ಲ. ಮಾಡೋಂಗಿದ್ರೆ ನೋಡ್ಬಿಟ್ಟು ಮಾಡಿ. ಲೋವರ್ ಕೇಬಲ್ ಫ್ಲೈ. ಕಮ್ ಆನ್. 1 2 3 4 5 6 7 8 9 10 11 12. ಹಾಂ, ನಾವು ಪ್ರತಿ ಸೆಟ್ಟು ವರ್ಕೌಟ್ ಮಾಡಬೇಕಾದ್ರೆ ಫಸ್ಟ್ ಸೆಟ್ಟು 10 kg ಮಾಡಿರ್ತೀವಿ ಅಂದರೆ ಸೆಕೆಂಡ್ ಸೆಟ್ಟು ಚೇಂಜ್ ಮಾಡ್ತಾ ಹೋಗ್ಬೇಕು. 12 15 ಈ ಥರ ಚೇಂಜ್ ಮಾಡ್ತಾ ಹೋದರೆ ನಮ್ಮ ಸ್ಟ್ರೆಂತ್ ಗೇನ್ ಆಗುತ್ತೆ. ಓಕೆನಾ? ಕಮಾನ್, ಸೆಕೆಂಡ್ ಸೆಟ್. ಕಮಾನ್. Six. 7.
ಇವಾಗ ನಾವು ವರ್ಕೌಟ್ ಮಾಡ್ತಿದ್ದೀವಿ ಅಂದರೆ ಪ್ರತಿಯೊಂದು ಮೈಂಡು ಮತ್ತು ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಸುಮ್ಮನೆ ಫಾಸ್ಟಾಗಿ ಮಾಡೋದಲ್ಲ, ನಮ್ಮ ಮಸಲು ಮತ್ತು ಮೈಂಡ್ ಮೇಲೆ ಕನೆಕ್ಷನ್ ಅವಾಗ ಇಟ್ಕೊಂಡು ನಾವು ವರ್ಕೌಟ್ ಮಾಡಿದ್ರೆ ಚೆನ್ನಾಗಿ ವರ್ಕೌಟ್ ಮಾಡ್ತೀವಿ, ಚೆನ್ನಾಗಿ ಮಸಲ್ ಬಿಲ್ಡ್ ಮಾಡ್ತೀವಿ. ಕಮಾನ್. ಕಮಾನ್, ರೆಡಿ? ಲಾಸ್ಟ್ ಎಕ್ಸಸೈಸ್ ಇದು, ಬಟರ್ಫ್ಲೈ. ಹೋಲ್ಡ್ ಮಾಡಬೇಕು. Five, 6, 7, 8, 9, 10, 11, 12. ನೋಡಿ ನೋಡಿ ಯಾವ ರೀತಿ ಪಂಪ್ ಆಗಿದೆ, ಫುಲ್ಲು ಪೂರ್ತಿ ಫೀಲಾಗಿ ಮಾಡಿ. ನೆಕ್ಸ್ಟ್ ಲೆವೆಲ್ ಆಗುತ್ತೆ ಜಸ್ಟ್. ನನ್ನ ಚೆಸ್ಟ್ ಯಾವ ರೀತಿ ಪಂಪ್ ಆಗಿದೆ ನೋಡಿ. ಇವತ್ತಿನ ಚೆಸ್ಟ್ ವರ್ಕೌಟು ಇಷ್ಟ ಆಯಿತು. ಇದಾದಮೇಲೆ ಇದು ನಾನು ಪ್ರತಿಯೊಂದು ಸೆಟ್ಟು ಪ್ರತಿಯೊಂದು ವರ್ಕೌಟು ಯಾವ ರೀತಿ ಮಾಡಿದ್ದೀನಿ ನೀವು ಇದೇ ರೀತಿ ಫಾಲೋ ಮಾಡಿ. ಯಾಕಂದರೆ ಬಿಗಿನರ್ಗೂ ಆ್ಯಂಡ್ ಅಡ್ವಾನ್ಸ್ಗೂ ಇದೇ ರೀತಿ ವಿಡಿಯೋ ಆಗಿರುತ್ತೆ, ಅವ್ರಿಗೋಸ್ಕರನೇ ಮಾಡಿರೋದು. ಆ್ಯಂಡ್ ಇನ್ನೊಂದು ಏನಂದರೆ ಇವಾಗ ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ಮನೆಗೆ ಹೋಗಿ ಏನು ಊಟ ಮಾಡ್ತೀನಿ, ಮೀನ್ಸ್ ಇವತ್ತಿನ ನೈಟ್ ಡಯಟ್ ಏನು ಅಂತ ಅದು ತೋರಿಸ್ತೀನಿ. ಆ್ಯಂಡ್ ಅದು ಹೈ ಪ್ರೋಟೀನ್ ಮೀಲ್ ಆಗಿರುತ್ತೆ. ಆ್ಯಂಡ್ ಬನ್ನಿ ಮನೆ ಹೋಗೋ ಸಿಗೋಣ. ಇವಾಗ ಜಸ್ಟ್ ರೂಮಿಗೆ ಬಂದೆ ಜಿಮ್ಮಿಂದ. ಆ್ಯಂಡ್ ಇವಾಗ ನಾನು ಡಯಟ್ ಪ್ರಿಪೇರ್ ಮಾಡಬೇಕು. ಡಯಟ್ ಏನಿದೆ ಅಂತ ನೋಡಿ ಕಾಯ್ತಾಯಿರಿ. ಆ್ಯಂಡ್ ನನ್ನ ಅಡುಗೆನ ನಾನೇ ಪ್ರಿಪೇರ್ ಮಾಡೋದು, ಯಾರೂ ಪ್ರಿಪೇರ್ ಮಾಡಲ್ಲ. ಆ್ಯಂಡ್ ನಾನು ಹೊರಗಡೆ ಊಟ ಮಾಡಲ್ಲ. ನಾನು ಆಲ್ಮೋಸ್ಟ್ ನನಗೇನು ಬೇಕು ಹೈ ಪ್ರೋಟೀನ್ ಮೀಲ್ನ ನಾನು ಮನೆಯಲ್ಲೇ ರೆಡಿ ಮಾಡಿ ಮನೆಯಲ್ಲೇ ತಿಂತೀನಿ. ನೋಡೋಣ ಏನು ಮಾಡ್ತೀನಿ ಅಂತ, ನಿಮಗೆ ಸರ್ಪ್ರೈಸ್ ಇರಲಿ, ಕಾಯ್ತಾಯಿರಿ. ಆವಾಗ ಅಡುಗೆ ಮುಗೀತು. ಅದಾದಮೇಲೆ 1 ಸ್ಕೂಪ್ ಆಫ್ ವೇ ಪ್ರೋಟೀನ್ ಆ್ಯಂಡ್ ಇದರಲ್ಲಿ 5 ಎಗ್ಗಿನ ಎಗ್ ಬುರ್ಜಿ ಇದೆ. 5 ಎಗ್ಗಿನ ಎಗ್ ಬುರ್ಜಿ ಮಾಡಿದ್ದೀನಿ. ಆ್ಯಂಡ್ ಇದಾದಮೇಲೆ ಕುಕುಂಬರು ಆ್ಯಂಡ್ 2 ಚಪಾತಿ ಆ್ಯಂಡ್ ರೈಸು ಆ್ಯಂಡ್ ಇದೊಂದು ನಂದಿನಿ ಪಾಕೆಟ್ 200 ಗ್ರಾಮ್ ಮೊಸರು. ಇದೇ ನೋಡಿ ಇವತ್ತಿನ ಪೋಸ್ಟ್ ವರ್ಕೌಟ್ ಮೀಲ್. ಆ್ಯಂಡ್ ವರ್ಕೌಟ್ ಆದಮೇಲೆ ಈ ಥರ ನಾವು ಡಯಟ್ನ ಫಾಲೋ ಮಾಡ್ತಾ ಹೋಗಬೇಕು. ಯಾಕಂದರೆ ನಾವು ಜಾಸ್ತಿ ಎಷ್ಟೇ ವರ್ಕೌಟ್ ಮಾಡ್ತೀರಾ ಅಂದರೆ ಸರಿಯಾಗಿ ಊಟನೇ ಮಾಡಲೇಬೇಕು. ಅಂದರೆ ಮಾಡಿಲ್ಲ ಅಂದರೆ ನಮ್ಮ ಬಾಡಿ ಗೇನ್ ಆಗಲ್ಲ. ಇವಾಗಲೇ ಹೇಳ್ತಾ ಇದ್ದೀನಿ, ನೀವೆಷ್ಟು ಚೆನ್ನಾಗಿ ಡಯಟ್ ಫಾಲೋ ಮಾಡ್ತೀರಾ ಅಷ್ಟು ಚೆನ್ನಾಗಿ ನಿಮ್ಮ ಬಾಡಿ ಗ್ರೋತ್ ಆಗುತ್ತೆ. ಆ್ಯಂಡ್ ಅದೇ ರೀತಿ ರೆಸ್ಟು ಮಾಡಬೇಕು. 7 ರಿಂದ 8 ಅವರು ಸರಿಯಾಗಿ ನಿದ್ದೆ ಮಾಡಬೇಕು. ಆವಾಗ ನಮ್ಮ ಬಾಡಿ ಚೆನ್ನಾಗಿ ಗ್ರೋತ್ ಆಗುತ್ತೆ. ಬನ್ನಿ ಮೀಲ್ನ ಸರ್ವ್ ಮಾಡೋಣ. ತುಂಬ ಹಸಿವಾಗಿದೆ ಅಲ್ವಾ? ಆ್ಯಂಡ್ ಸೂಪರ್ ಆಗಿದೆ. ನಾವು ಅಡುಗೆನೂ ಮಾಡ್ತೀವಿ, ಚೆನ್ನಾಗಿ ವರ್ಕೌಟು ಮಾಡ್ತೀವಿ ಆ್ಯಂಡ್ ಆ್ಯಕ್ಟಿಂಗು ಮಾಡ್ತೀವಿ. ಆ್ಯಂಡ್ ಒಳ್ಳೆ ಮನುಷ್ಯರು ಅವ್ರು. ನಾವು ಅಂದರೆ ಸಕಲ ಕಲಾವಲ್ಲ ಅವ್ರನ್ನು, ಅದಕ್ಕೋಸ್ಕರ. ಸೂಪರ್. ನಾನು ಅಡುಗೆ ಮಾತ್ರ ಸೂಪರ್ ಮಾಡ್ತೀನಿ, ಅದು ನನಗೆ ಗೊತ್ತು. ಆ್ಯಂಡ್ ಇದೇ ರೀತಿ ಡಯಟ್ನ ಫಾಲೋ ಮಾಡಿರಿ, ಚೆನ್ನಾಗಿ ಬಾಡಿ ಗ್ರೋತ್ ಆಗುತ್ತೆ. ಆ್ಯಂಡ್ ಹೊರಗಡೆ ಊಟ ಮಾಡೋಕೆ ಹೋಗ್ಬಿಡಿ. ಯಾಕಂದರೆ ಹೊರಗಡೆ ಊಟ ಮಾಡೋದು ಎಲ್ಲ ಬೇಜಾನ್ ಸೋಡಾ ಆ್ಯಂಡ್ ಏನೋ ಕೆಮಿಕಲ್ ಹಾಕೊಂಡು ಅಡುಗೆ ಮಾಡ್ತಾರೆ. ಆದಷ್ಟು ಮನೆ ಅಡುಗೆ ತಿನ್ನೋಕೆ ಟ್ರೈ ಮಾಡಿ. ಬ್ಯಾಚುಲರ್ಸ್ ಹೇಳ್ತಾ ಇದ್ರು, ನಾನು ಬ್ಯಾಚುಲರೇ, ಬಟ್
ನಾನು ಸ್ವಲ್ಪ ಮನೆಯಲ್ಲೇ ಮಾಡಿ ತಿಂತೀನಿ. ಏನೇ ನನಗೆ ಬೇಕನ್ಸಿದ್ರು ನಾನು ಮನೆಯಲ್ಲೇ ತಿನ್ನೋದು, ಹೊರಗಡೆ ತಿನ್ನಲ್ಲ. ಮನೆ ಊಟ ತುಂಬ ಬೆಸ್ಟ್. ಐ ಹೋಪ್ ಈ ಬ್ಲಾಗ್ ನಿಮಗೆ ತುಂಬ ಯೂಸ್ಫುಲ್ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.